ನಾನು ಯಾವಾಗಲೂ ಹೇಳುವೆ, ನನ್ನ ಆತ್ಮೀಯ ಒಬ್ಬ ಕೇಶವ ಅಂತಿದ್ದ, ಅವ್ನಿಗೆ ಹೇಳುವೆ, ಗುಜರಾತ್ ಫೈನಲಿಗೆ ಬರ್ತಾರಲ್ಲ ಅಂದ್ರೆ, ಇಲ್ಲ ಸರ್ ಅನ್ನೋನು ಸುಮ್ಮನೆ ಕೂತ್ಕೊಳ್ಳ ಅಂದ್ರೆ. ಇಲ್ಲೇನಾಗುತ್ತೆ, ನನಗೆ ಗೊತ್ತಿಲ್ಲೋ, ನನಗೆ ಗೊತ್ತಿರೋದು ಗುಜರಾತ್ಗೆ ಎಲ್ಲೋ ಒಂದು ಕಡೆ ಅಮಿತ್ ಶಾ ಅವ್ರ ಮಗ ಒಂದು ಬಿಗ್ನೆಸ್ ಇರ್ಬೋದು ಅಂತ ಹೇಳ್ಪತ್ತಾರೆ. ನಂಗೆ ಅದು ಗೊತ್ತಿಲ್ಲ. ಇಲ್ಲೇನಾಗುತ್ತೆ, ಒಂದು ಕ್ಷೇತ್ರ ಬಂತು ಅಲ್ಲಿ, ಹಾಗೆ RCB, ಇಲ್ಲಿ RCB ಈ ಸರಿ ಕಪ್ಪನ್ನ ಗೆಲ್ಲಲೇಬೇಕು. ಯಾಕೆ ಗೆಲ್ಬೇಕು ಹೇಳಿ? ಕಾರಣ ನಮಗೆ ಅಷ್ಟು ಅಂದ್ರೆ ಎಲ್ಲ ಅಭಿಮಾನಿಗಳ ಫ್ಯಾನ್ಸ್ ಒಂದು ಆಸೆ ಆಗಿರುತ್ತೆ, ಇನ್ನೊಂದ್ಸಲಿ ಕಪ್ ಗೆಲ್ಲಿ, ಇಷ್ಟು ವರ್ಷ ಕಾದಿದೀವಿ, ಬರೀ ಒಂದ್ ಕಪ್, ಎರಡನೇ ಸಲಿನೂ ಗೆಲ್ಲಿ, ತಂಡ ಚೆನ್ನಾಗಿದೆ ಅಂತ ಸಪೋರ್ಟ್ ಇರ್ಬೋದು. ಅದ್ ಬಿಟ್ರೆ ಬೇರೆ ಏನಾದ್ರು ಹೇಳಿ. ನೋಡಿ, ಯಾವುದೇ ಒಂದು ಮ್ಯಾಚ್ ಕಪ್ ಗೆಲ್ತು ನೋಡಿ, ಆ ಕ್ಯಾಪ್ಟನ್ 2ನೇ ಸರಿ ಫೈನಲ್ ಬಂದೇ ಬರ್ತಾರೆ. ಇಲ್ಲೇನಾಗುತ್ತೆ, ಆ ಸರಿ ಕಪ್ ಗೆದ್ದಿದ್ದು ಅಭಿಮಾನಿಗೋಸ್ಕರ, ಈ ಸರಿ ಗೆಲ್ಲೋದು ಆ 11 ಜನ ಆತ್ಮಕ್ಕೋಸ್ಕರ. ಏನು ಹೇಳಿ? 11 ಜನ. ಅದಕ್ಕಾಗಿನೇ RCBಲಿ ಇವಾಗ 11 ಜನ ಪ್ಲೇಯರ್ ಆಡ್ತಿಲ್ಲ, 11 ಜನ ಆತ್ಮಗಳು ಆಡ್ತಾ ಇದ್ದಾವೆ. ಆ ಆತ್ಮದ ಕುಟುಂಬ, ಅವ್ರ ಫ್ಯಾಮಿಲಿಗೆ ಒಂದು ಗೆದ್ಬಿಟ್ಟು ವಿರಾಟ್ ಕೊಹ್ಲಿ ಒಂದು ಆ ಕಪ್ ಹಿಡ್ಕೊಬಿಟ್ಟು, ಈ 11 ಜನ ಆತ್ಮಕ್ಕೋಸ್ಕರ ಕಪ್ಪನ್ನ ಗೆದ್ದಿದ್ವಿ ಅಂದ್ರೆ ಅದು ಕ್ರೇಜೇ ಬೇರೆ, ಅದ್ರ ಫೀಲಿಂಗೇ ಬೇರೆ, ಅದು ವೈಬ್ರೇಷನ್ನೇ ಬೇರೆ. ಆ ಗೆದ್ದಾಗ ಆನಂದದ ಕಣ್ಣೀರು ನೋಡೋದೇ ಬೇರೆ. ಬೇರೆಯವ್ರು ಗೆದ್ರೆ ಅಷ್ಟು ಆನಂದ ಇರಲ್ಲ. ಯಾಕಂದರೆ ಈ ಸರಿ ನಮ್ಮೂರಲ್ಲಿ ಮ್ಯಾಚ್ ನಡೀತಾ ಇಲ್ಲ, ನಮಗೊಂದು ದುಃಖ, ವೆರಿತನ, ಇದೆಲ್ಲ ಕಪ್ಪು ಗ್ಯಾರಂಟಿ ಅನ್ನೋ ಥರ RCBಗೆ ಈ ಸರಿ ಕಪ್ ಗೆದ್ಕೊ ಬರ್ಬೇಕು.